ನಮ್ಮ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಅರ್ಹತೆ ಎರಡೂ ಬೇಕು. ಈ ಯೋಗ್ಯತೆ ಅರ್ಹತೆ ಇಳಿದಿದ್ದಾವೆಲ್ಲ ನಮ್ಮ ಬಗ್ಗೆ ಧ್ವನಿ ಎತ್ತುತ್ತವೆ. ನಿಮಗೆ ಸಾಧ್ಯವಾದರೆ ಒಂದು 4 ಜನಕ್ಕೆ ಒಳ್ಳೇದು ಮಾಡಿ, ಅದು ಬಿಟ್ಬಿಟ್ಟು ಸುಮ್ಮನೆ ವ್ಯಯವಾಗಿ ನಮಗೆ ಅಪಪ್ರಚಾರ ಮಾಡಿಕೊಂಡು ಇಲ್ಲ ಸಲ್ಲದೆಲ್ಲ ಆರೋಪ ಮಾಡ್ಕೊಂಡು ತಿರುಗೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಆಲೋಚನೆ ಮಾಡಿ. ನೋಡಿ, ಈ ಥರ ನಿರಾಶ್ರಿತರಿಗೆ ಒಂದು ಹೊತ್ತು ಊಟದ ವ್ಯವಸ್ಥೆ ಮಾಡಿ, ದೇವರು ಮೆಚ್ತಾನೆ. ಅದನ್ನು ಬಿಟ್ಬಿಟ್ಟು ನಮ್ಮ ಬಗ್ಗೆ ತಮ್ಮ ಕೈಲಾಗಲ್ಲ ಅಂದ್ಬಿಟ್ಟು ಇನ್ನೊಬ್ರಿಗೆ ದೂರು ಕೊಟ್ಟು ಅವರಿಂದ ನಮಗೆ ತೊಂದರೆ ಕೊಡೋ ಕಾರ್ಯ ಮಾಡ್ತಿರಲ್ಲ. ನಿಮಗೆ ಎಂಥ ಕಿಚಾಯಿಸ್ತಕ್ಕಂಥ ಜೀವನ ಇದೆ ಅಂತಕ್ಕಂಥದ್ದನ್ನ ನೀವು ಮುಟ್ಟು ನೋಡ್ಕೊಬೇಕು. ಏಕೆಂದರೆ ನಾನು ನೋಡಿದಾಗೆ ನಮ್ಮ ಮುಂದೆ ಬಂದು ಹೋರಾಟ ಮಾಡಿದವನು ಯಾವನೂ ಇಲ್ಲ. ಸೊ ಹಿಂದೆ ಮುಂದೆ ಮಾತಾಡ್ಕೊಂಡು ಇನ್ನೊಬ್ರು ನಮ್ಮ ಚೂ ಬಿಟ್ಕೊಂಡು ಜೀವನ ಮಾಡೋಂಥ ನಿಮ್ಮಂಥ ಎಂಥ ಜೀವನ ಅಂತಕ್ಕಂಥದ್ದನ್ನ ನೀವೇ ಅರ್ಥ ಮಾಡ್ಕೊಬೇಕು. ಎಲ್ರಿಗೂ ನಮಸ್ಕಾರ. ನೋಡಿ, ಇದು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ದಿನ ಬೆಳಗಾದರೆ ನೋಡಿ ಈ ಥರದವರು ನಮಗೆ 100 ಜನ ಸಿಗ್ತಾನೆ ಇರ್ತಾರೆ. ಅದರಲ್ಲಿ ನಾನು 3-4 ವೀಡಿಯೋ ಬಿಡ್ತಾನೆ ಇರ್ತೀನಿ. ಯಾಕೆ ಅಂದರೆ ನಮ್ಮ ತನವನ್ನು ಒಂದು 4 ಜನ ನೋಡಲಿ ಅಂತಲೇ ಬಿಡ್ತೀನಿ. ಸೊ ನಾವು ಮಾಡೋದನ್ನ ಯಾರಿಗೂ ಹೇಳ್ಕೋಬಾರ್ದು ಅಂತಕ್ಕಂಥದ್ದು ನಮಗೂ ಗೊತ್ತು. ಆದರೆ ಒಂದಷ್ಟವೇ ಏನಕ್ಕೂ ಪ್ರಯೋಜನ ಇಲ್ಲ. ಒಟ್ಟು ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿಲ್ಲ, ಹಾಗೆ ಸಮಾಜಕ್ಕೆ ಒಂದೊಳ್ಳೆ ವ್ಯಕ್ತಿ ಆಗಲಿಲ್ಲ. ಇನ್ನೊಬ್ಬರು ಜೀವನದ ಜೊತೆ ಆಟ ಆಡ್ಕೊಂಡು ಇನ್ನೊಬ್ರಿಗೆ ತಂದಾಕ್ಬಿಟ್ಟು ಇನ್ನೊಬ್ಬರು ಶ್ರಮದಿಂದ ನಾ ಬೆಳೆದೆ ಅಂದ್ಕೊಂಡು ಬದುಕಂಥವು ನಮ್ಗಳ ಬಗ್ಗೆ ಬಂದು ಮಾತನಾಡ್ತವೆ. ತಮ್ಮ ಕೈಲಾಗದೆ ಇನ್ನೊಬ್ರನ್ನ ಚೂ ಬಿಡ್ತಕ್ಕಂಥ ಕಾಲ ಇದು. ಸೊ ನೋಡಿ, ನಿಮ್ಮ ಕೈಲಾಯ್ತಾ, ನೀವು ಕಷ್ಟಪಟ್ಟು ದುಡೀರಿ. ನಿಮ್ಮ ಕೈಲಾಗ್ನಿಲ್ವಾ, ಸುಮ್ಮನಿದ್ಬಿಡಿ. ಅದು ಬಿಟ್ಟು ಇನ್ನೊಬ್ರನ್ನ ಚೂ ಬಿಡೋದಿದೆ ನೋಡಿ, ಅದು ನಿಮಗೆ ತರವಲ್ಲ. ನಿಮ್ಮ ಯೋಗ್ಯತೆ, ನಿಮ್ಮ ಅರ್ಹತೆ, ನಿಮ್ಮಲ್ಲಿರ್ತಕ್ಕಂಥ ಜೀವನದ ಜಿಗುಪ್ಸೆ ಎಲ್ಲವೂ ತೋರ್ಪಡಿಸ್ತವೆ. ಇದನ್ನೆಲ್ಲ ಗಮನಿಸಿ ನಾನು ನನಗನ್ನಿಸ್ಬೇಕಾದಂತಹ ಒಂದು 4 ಸಂದೇಶವನ್ನು ನಾನು ತಿಳಿಸಿರ್ತೀನಿ. ಸೊ ಇಷ್ಟೇ ಬದುಕು. ಈಗ ಒಬ್ಬ ವ್ಯಕ್ತಿ ನೋಡಿದ್ರಿ, ಆ ವ್ಯಕ್ತಿ ಯಾವ ಥರ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಬೇಕಿತ್ತು. 2-3 ಬ್ಯಾಗ್ನ ಒತ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗ್ತಾನೇ ಇದ್ದಾನೆ. ಏಕೆಂದರೆ ಅವನಿಗೆ ಏನು ಮಾಡಬೇಕು ಎತ್ತು ಮಾಡಬೇಕಂತ ಗೊತ್ತಿಲ್ಲ. ಮಾನಸಿಕವಾಗಿ ಆ ಒಂದು ಅಸ್ತಿತ್ವವನ್ನು ಕಳ್ಕೊಂಬಿಟ್ಟಿದ್ದಾನೆ. ಸೊ ಮುಂದಿನ ದಿವಸ ನೀವು ಮನಸ್ಸಿನಲ್ಲಿ ಜಿಗುಪ್ಸೆ, ಹಾಗೆ ಇನ್ನೊಬ್ಬರನ್ನ ನೋಡಿ ಅಸೂಹೆ, ಇನ್ನೊಬ್ಬರನ್ನ ನೋಡಿ ಜಲಸ್ಸು ಮನಸ್ಸು ಎಲ್ಲವನ್ನು ತಂದುಕೊಂಡ್ರೆ ಇದೇ ಭವಿಷ್ಯ ನಿಮಗೆ ಬೇಗ ಬಂದು ಸೇರ್ಕೊತದೆ. ಇಷ್ಟು ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ಧರ್ಮ ಮಾಡೋದು ನಮ್ಮ ಕೆಲಸ, ಕರ್ಮ ಮಾಡೋದು ನಿಮ್ಮ ಕೆಲಸ. ಏನಾದರೂ ಮಾಡಿಕೊಂಡು ಹಾಳಾಗೋಲಿ ಅಂತ ನಾನು ಸುಮ್ಮನಿರ್ತೀನಿ. ನನ್ನ ದಾರಿ ನಾನು ನಡೀತೀನಿ. ಸೊ ನಮಗೆ ತೊಂದರೆ ಕೊಡ್ತಕ್ಕಂಥವ್ರಿಗೆ ಭಗವಂತ ಇದ್ದಾನೆ, ಅವನು ನೋಡ್ಕೊಂತಾನೆ. ಇಲ್ಲಾಂದರೆ ನಾವು ಇವತ್ತು ಎಲ್ಲೋ ಕುಳಿತಿರ್ತಕ್ಕಂಥ ಲಕ್ಷಾಂತರ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಲು ಸಾಧ್ಯವಾಗ್ತಿರಲಿಲ್ಲ. ಸೊ ಇದರ ಹೊಟ್ಟೆ ಕಿಚ್ಚು ನಿಮಗೆಷ್ಟಿದೆ ಅಷ್ಟೇ ನಿಮ್ಮನ್ನು ಮಟ್ಟ ಹಾಕತ್ತೆ. ಅದಕ್ಕೋಸ್ಕರ ಇನ್ನೊಬ್ರನ್ನ ಚೂ ಬಿಡಬೇಡಿ. ತಮ್ಮ ಕೈಲಾಗಿಲ್ಲ ಅಂದ್ಬಿಟ್ಟು ಇನ್ನೊಬ್ರಿಗೆ ಹೇಳಿ ನಮ್ಮನ್ನ ದುರುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಕರ್ಮ. ಇಷ್ಟು ಹೇಳ್ತಾ ಇದ್ದೀನಿ. ಸೊ ಇದು ನನಗೆ ಸಂಬಂಧಪಟ್ಟ ಹೇಳಿಲ್ಲಪ್ಪ, ಎಲ್ಲರಿಗೂ ಅರ್ಥಾಯ್ತಾ. ಒಬ್ಬ ವ್ಯಕ್ತಿ ಮೇಲೆ ಏನೆಲ್ಲ ಒಂದು ಟಾರ್ಚರ್ ಮಾಡಬೇಕು, ಏನೆಲ್ಲ ಒಂದು ಅವನಿಗೆ ಹಾಗೆ ಬಯಸಬೇಕು, ಈ ಥರ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ವಿಚಾರವನ್ನು ತಿಳಿಸಿರ್ತೀನಿ. ದಯವಿಟ್ಟು ಒಂದು 4 ದಿನ ಒಳ್ಳೆಯ ರೀತಿಯಲ್ಲಿ ಬದುಕಿ. ಅರ್ಥಾಯ್ತಾ. 4 ಜನಕ್ಕೆ ಒಳ್ಳೇದು ಮಾಡಿ.